ಕಿಚಡಿನ ನಾನು ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು, ಇದರ ಪ್ರೋಸೆಸ್ ಏನು, ಮಾಡುವ ವಿಧಾನ ಏನು ಅಂತ ನೋಡ್ಕೊಬಂದ್ಬಿಡೋಣ ವೀಕ್ಷಕರೇ. ಏನನ್ನು ಬಳಸಬೇಕು, ಏನು ಬಳಸಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದೊಂದು ಆರೋಗ್ಯಕರವಾದಂಥ ರೆಸಿಪಿ ವೀಕ್ಷಕರೇ. ಇದನ್ನು ಟ್ರೈ ಮಾಡಿ ವೀಕ್ಷಕರೇ. ಇದಕ್ಕೆ ಯಾವ ಪದಾರ್ಥಗಳು ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಟೊಮೊಟೊ, ಹುರುಳಿಕಾಯಿ, ಬೀಟ್ರೂಟ್ ಮತ್ತು ಈರುಳ್ಳಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಇದನ್ನೆಲ್ಲ ಬಳಸ್ಕೊಂಡು ನಾವು ಇದನ್ನು ಒಂದು ಕಿಚಡಿನ ಮಾಡ್ತಾ ಇರೋದು ವೀಕ್ಷಕರೇ. ಇದಕ್ಕೆ ತೊಗರಿಬೇಳೆ ಮತ್ತು ರಾಜಮುಡಿ ರೈಸನ್ನು ನಾನು ಬಳಸ್ಕೊತಾ ಇದ್ದೀನಿ ವೀಕ್ಷಕರೇ. ಇದರಲ್ಲಿ ರಾಜಮುಡಿ ರೈಸ್ ಮತ್ತು ತೊಗರಿಬೇಳೆನ ಈಗಾಗಲೇ ಒಂದು ಅರ್ಧ ಕಪ್ ರಾಜಮುಡಿ ರೈಸ್, ಅರ್ಧ ಕಪ್ ತೊಗರಿಬೇಳೆನ ನಾನು ಆಗಲೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ತೋರಿಸ್ತೀನಿ. ಬೇಯಿಸಿ ನಾನು ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ. ಈಗ ಒಂದು ಕಡಾಯಿಗೆ ನಾವು ಸ್ವಲ್ಪ ತುಪ್ಪನ ಸೇರಿಸಿ ಇದನ್ನು ಕಾಯಿಸ್ಕೊಳ್ಳೋಣ ವೀಕ್ಷಕರೇ. ತುಪ್ಪನ ಸೇರಿಸಿ ಕಾಯಿಸ್ಕೊಂಡ ಮೇಲೆ ಇದಕ್ಕಾದ ನಂತರ ನಾವು ಈಗ ಅಡುಗೆ ಎಣ್ಣೆ ಒಂದು 2-3 ಸ್ಪೂನು ಅಡುಗೆ ಎಣ್ಣೆಯನ್ನು ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ವೀಕ್ಷಕರೇ. ಇದು ಅಡುಗೆ ಎಣ್ಣೆ ಕಾದ ನಂತರ ಮತ್ತು ಇದಕ್ಕೆ ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ. ಸಾಸಿವೆ ಮತ್ತು ನಂತರ ಇದಕ್ಕೆ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ವೀಕ್ಷಕರೇ. ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಈರುಳ್ಳಿಯನ್ನು ನಾನು ಸೇರಿಸ್ತಾ ಇದ್ದೀನಿ ವೀಕ್ಷಕರೇ. ಈರುಳ್ಳಿ ತುಂಬ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸಾಸಿವೆ ಮತ್ತು ಜೀರಿಗೆ ಮತ್ತು ಈರುಳ್ಳಿ, 1-2 ಹಸಿಮೆಣಸಿನಕಾಯಿಯನ್ನು ಸೇರಿಸಿ ನಾನು ಈ ಮಿಶ್ರವನ್ನು ತುಪ್ಪ ಮತ್ತು ಎಣ್ಣೆಯೊಂದಿಗೆ ಚೆನ್ನಾಗಿ ಬ್ರೌನ್ ಆಗೋವರೆಗೂ ನಾನು ಹುರ್ಕೋತಾ ಇದ್ದೀನಿ ವೀಕ್ಷಕರೇ. ಇದು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಅಂದರೆ ಅರ್ಧ ಹುರಿಬಾರ್ದು ವೀಕ್ಷಕರೇ. ಏಕೆಂದರೆ ನಾವು ಮಾಡೋ ಅಡುಗೆ ನಾವು ಹೇಗೆ ಮಾಡ್ತೀವಿ ಅದ್ರ ಮೇಲೆ ರುಚಿಯಾಗಿರುತ್ತೆ. ನಾವು ಸುಮ್ಮನೆ ಏನೋ ಹಸಿ ವಾಸನೆ ಹೋಗೋದೇ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಏನೋ ಒಂದು ಮಾಡಿಬಿಟ್ರೆ ಅದು ಅಡುಗೆ ಆಗೋದಿಲ್ಲ. ಇದಕ್ಕೆ ನಾನು 1 ಸ್ಪೂನ್ ಅರಿಶಿಣ ಕೂಡ ನಾನು ಸೇರಿಸ್ತಾ ಇದ್ದೀನಿ ವೀಕ್ಷಕರೇ. ಅರಿಶಿಣ ಕೂಡ ಸೇರಿಸಿ ಈಗಾಗಲೇ ನಾನು ಬೇಯಿಸಿದ ರಾಜಮುಡಿ ರೈಸ್ ಮತ್ತು ತೊಗರಿಬೇಳೆನ ನೋಡಿ ಇದನ್ನು ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ಈರುಳ್ಳಿನ ಬ್ರೌನ್ ಆಗೋವರೆಗೂ ಬ್ರೌನ್ ಆಗ್ತಾಯಿದೆ. ಈಗ ಹುರ್ಕೋತಾ ಇದ್ದೀನಿ. ಇದಾದ ನಂತರ ನಾವು ಇದಕ್ಕೆ ಒಂದಾದರ ನಂತರ ಒಂದೊಂದು ತರಕಾರಿಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ವೀಕ್ಷಕರೇ. ಒಂದಾದ ನಂತರ ಒಂದೊಂದು ತರಕಾರಿಗಳನ್ನು ನಾವೀಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ವೀಕ್ಷಕರೇ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ತರಕಾರಿಗಳನ್ನೆಲ್ಲ ನಾನೆಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ. ಒಂದಾದ ನಂತರ ಒಂದೊಂದು ತರಕಾರಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ, ಅಂದರೆ ತರಕಾರಿನ ಯಾವತ್ತೂ ನಾವು ಪೂರ್ತಿ ಅದನ್ನು ಬೇಯಿಸೋದಕ್ಕೆ ಹೋಗಬಾರ್ದು. ವಿಟಮಿನ್ಸ್ ಎಲ್ಲ ಹೋಗಿಬಿಡುತ್ತೆ ವೀಕ್ಷಕರೇ. ಇದನ್ನು ಒಂದು ಅರ್ಧ ಮಾತ್ರ ನಾವು ಬೇಯಿಸ್ಕೋಬೇಕು. 50% ಬೇಯಿಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ. ಅದಕ್ಕೋಸ್ಕರ ನಾನು ಅರ್ಧ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಅದಾದ ನಂತರ ಟೊಮೊಟೊ ಮಿಶ್ರಣನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಟೊಮೊಟೊನ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಹಾಕಿ ಚೆನ್ನಾಗಿ ಇದನ್ನು ಬೇಯೋದಕ್ಕೆ ಬಿಡೋಣ ವೀಕ್ಷಕರೇ. ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿ, ಏಕೆಂದರೆ ಇದು ಚೆನ್ನಾಗಿ, ಅಂದರೆ ಟೊಮೊಟೊ ಚೆನ್ನಾಗಿ ಬೇಯಬೇಕು. ತರಕಾರಿ ಮಾತ್ರ ನಾವು ಅರ್ಧ ಬೇಯಿಸ್ಕೋಬೇಕಾಗುತ್ತೆ ವೀಕ್ಷಕರೇ. ಇದು ನೋಡಿ ಈ ಪ್ರಮಾಣದಲ್ಲಿ ಬೆಂದಿದೆ. ಈಗ ಇಷ್ಟು ಮಟ್ಟಿಗೆ ಸಾಕು ಬೆಂದಿರೋದು. ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ. ಮೆಂತ್ಯ ಸೊಪ್ಪನ್ನು ತಿನ್ನಬೇಕು. ಮೆಂತ್ಯನಲ್ಲಿ ಒಳ್ಳೆಯ ವಿಟಮಿನ್ ಇದೆ. ಇದರಲ್ಲಿ ಬಳಸಿ ಎಲ್ಲರೂ ಮೆಂತ್ಯ ಸೊಪ್ಪುಗಳನ್ನು ತರಕಾರಿನಲ್ಲಿ ಎಲ್ಲರೂ ಗೊತ್ತಿರೋ ವಿಚಾರನೆ. ಅದನ್ನು ನಾವು ಸ್ವಲ್ಪ ಲೇಸಿ ಮಾಡ್ತೀವಿ ಅಲ್ಲದ. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಂಬಾರು ಪೌಡರನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಒಂದು 3-4 ಸ್ಪೂನು ಸಾಂಬಾರು ಪೌಡರನ್ನು ನಾನು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟವಾದ ಸಾಂಬಾರು ಪೌಡರನ್ನು ನೀವು ಬಳಸ್ಕೊಳ್ಳಿ. ಮನೆ ಪುಡಿ ಆದರೂ ಆಗಿರ್ಬೋದು, ಅಂಗಡಿ ಪೌಡರ್ ಆದರೂ ಆಗಿರ್ಬೋದು, ಸಾಂಬಾರು ಪುಡಿನ ನೀವು ಬಳಸ್ಕೊಳ್ಳಿ ವೀಕ್ಷಕರೇ. ಇದಾದಮೇಲೆ ಇದು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿದ್ದರೆ ಒಂದು ಅರ್ಧ, ನಾನು ಹೇಳಿದಾಗೆ ಒಂದು ಅರ್ಧ ನಾನು ಬೇಯಿಸ್ಕೊಂಡಿದ್ದೀನಿ. ಏಕೆಂದರೆ ಪೂರ್ತಿ ಬೇಯಿಸಬಾರ್ದು ಅಂತ ಒಂದು ಅರ್ಧ ಮಾತ್ರ ನಾನು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ಈಗಾಗಲೇ ನಾನು ತೊಗರಿಬೇಳೆ ಮತ್ತು ರೈಸನ್ನು ಬೇಯಿಸಿ ಇಟ್ಟುಕೊಂಡಿದ್ದೆ. ಇದಕ್ಕೆ ನಾನು ಸೇರಿಸಬೇಕು. ಸ್ವಲ್ಪ ಜೀರಿಗೆ ಪೌಡರನ್ನು ನಾನು ಹಾಕ್ತಾ ಇದ್ದೀನಿ. ಕುಟ್ಟಿ ಪುಡಿ ಮಾಡಿದಂಥ ಜೀರಿಗೆ ಪೌಡರನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗಾಗಲೇ ಬೇಯಿಸಿಟ್ಟುಕೊಂಡಿದ್ದಂಥ ತೊಗರಿಬೇಳೆ ರೈಸನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ವೀಕ್ಷಕರೇ. ತೊಗರಿಬೇಳೆ ಮತ್ತು ರೈಸನ್ನು ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಎಣ್ಣೆ ಮಿಕ್ಸ್ಕೊಳ್ಳೋಣ. ಎಣ್ಣೆ ಮಿಕ್ಸ್ಕೊಟ್ಟು ಈಗ ನಾವು ನಮ್ಮ ಕಿಚಡಿ ಹೇಗಾಗ್ತಿದೆ ಅಂತ ನೋಡೋಣ. ಇದು ತೊಗರಿಬೇಳೆ ಮತ್ತು ರಾಜಮುಡಿ ರೈಸನ್ನು ಬೇಯಿಸಿರೋದಂಥ ಕಿಚಡಿ ಎಲ್ಲ ಪೂರ್ತಿ ನಾನು ಬೇಯಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಚೆನ್ನಾಗಿ ಇದನ್ನು ಎಲ್ಲ ಒಂದಕ್ಕೆ ಸೇರಿಸಿ ಇದಕ್ಕೆ ಎಲ್ಲ ಮಿಕ್ಸ್ಕೊಳ್ಳೋಣ.
ಈಗ ಒಳ್ಳೆ ಮಿಕ್ಸ್ ಕೊಟ್ಟು ಇದು ನೋಡಿ ಜಾಸ್ತಿ ಖಾರ ಇರಲ್ಲ, ಉಪ್ಪು ಕೂಡ ನಾವು ಕಡಿಮೆ ಬಳಸಬೇಕು. ಹಾಗಾಗಿ ಈಗೆಲ್ಲ ನೋಡ್ತಾ ಇದ್ದೀರಾ ಬಿ ಪಿ ಶುಗರು ಅದು ಇದು ಬರೋದು ತುಂಬ ನೋಡ್ತಾ ಇದ್ದೀರಾ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಅದಕ್ಕೋಸ್ಕರ ಮಾಡೋ ತಿಂಡಿನ ಶುಚಿಯಿಂದ ಶ್ರದ್ಧೆಯಿಂದ ಮನೆಯಲ್ಲಿರೋ ಎಲ್ಲರ ಆರೋಗ್ಯ ದೃಷ್ಟಿನೂ ಯೋಚನೆ ಮಾಡಿ ನಾವು ಅಡುಗೆನ ಮಾಡಬೇಕು ವೀಕ್ಷಕರೇ. ಸುಮ್ಮನೆ ಯಾವುದೋ ಒಂದು ಮಾಡಿಬಿಡೋದಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಬಳಸ್ತಾ ಇದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕಡಿಮೆನೇ ಹಾಕೋದು ಉಪ್ಪನ್ನು. ಇದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕುದಿಸ್ಬಾರ್ದು. ಇದು ಅಡುಗೆ ಮಾಡಬೇಕಾದ್ರೆ ಲಾಸ್ಟಲ್ಲಿ ಸ್ಟವನ್ನು ಆಫ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇರಬೇಕು, ಇದ್ರೇ ಆ ಊಟ ರುಚಿಯಾಗಿರುತ್ತೆ. ಮುಂಚೆನೇ ನಾವು ಅದನ್ನು ಬೇಯಿಸ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಲಿಡ್ಡನ್ನು ಕವರ್ ಮಾಡಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ರುಚಿಕರವಾದಂಥ ಕಿಚಡಿ ಈಗ ಸವಿಯಲು ಸಿದ್ಧವಾಗಿದೆ. ವೀಕ್ಷಕರೇ, ಒಂದು ಸಾರಿ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಇದನ್ನು ಆರೋಗ್ಯಕರವಾದಂಥ ಕಿಚಡಿ ವೀಕ್ಷಕರೇ, ಇದನ್ನು ಮರಿಬೇಡಿ. ಕಿಚಡಿ ಈಗ ಸವಿಯಲು ಸಿದ್ಧ. ನಾವಂತೂ ರೆಡಿಯಾಗಿದ್ದೀವಿ ಇದನ್ನು ತಿನ್ನೋದಕ್ಕೆ. ಥ್ಯಾಂಕ್ ಯು.